ರಜನಿಕಾಂತ್ ಅಭಿನಯದ ಕಾಲಾ ರಿಲೀಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಚಿತ್ರ ಬಿಡುಗಡೆಯಾಗುವ ಚಿತ್ರಮಂದಿರಗಳಿಗೆ ಭದ್ರತೆಯನ್ನು ಕೊಡೋದಕ್ಕೆ ಈಗ ಸಿದ್ಧತೆ ನಡೀತಾ ಇದೆ. ಮಂತ್ರಿ ಮಾಲ್ನಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಂತ್ರಿ ಮಾಲ್ನಲ್ಲಿ ಈಗ ಸದ್ಯ ಭದ್ರತೆ ನಿಯೋಜಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವಂತಹ ಮಂತ್ರಿ ಮಾಲ್ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತೆ ಈಗ ಪೊಲೀಸರು ಸರ್ವಸನ್ನದ್ಧರಾಗ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಮಂತ್ರಿ ಮಾಲ್ ಬಳಿ ಪೊಲೀಸರಿಂದ ವ್ಯಾಪಕ ಭದ್ರತೆಯನ್ನು ನಿಯೋಜಿಸಲಾಗ್ತಾ ಇದೆ. 25 ಪೊಲೀಸ್ ಸಿಬ್ಬಂದಿ, ಒಬ್ಬರು ಎಸಿಪಿಯನ್ನು ಸದ್ಯ ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮಂತ್ರಿ ಮಾಲ್ನ ಮುಂಭಾಗಕ್ಕೆ ಒಂದು ನೆಟ್ ಅನ್ನ ಕೂಡ ಈಗ ಹಾಸಲಾಗ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಬಲೆಯ ರೂಪದಲ್ಲಿ ಒಂದು ನೆಟ್ ಅನ್ನ ಹಾಸಲಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಮಂತ್ರಿ ಮಾಲ್ ಮುಂದೆ ಒಂದು ನೆಟ್ ಅನ್ನ ಈಗ ಹಾಸಲಾಗಿರುವಂಥದ್ದು. ಬಹುಶಃ ಗಾಜುಗಳಿಗೆ ಏನೋ ಹೊಡೆತ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲಿ, ಯಾರು ಕಲ್ಲು ಹೊಡೆಯೋದು ಈ ಥರದ್ದು ಏನಾದರೂ ಮಾಡಿದ್ರೆ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈ ರೀತಿ ಒಂದು ನೆಟ್ಟನ್ನು ಕೂಡ ಈಗ ಆಲ್ರೆಡಿ ಹಾಸುವಂಥ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಸುಮಾರು 25ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ನಗರದ ಮಂತ್ರಿ ಸ್ಕ್ವೇರ್ ಬಿಲ್ಡಿಂಗ್ ಬಳಿ, ಅಂದರೆ ಆ ಮಾಲ್ ಬಳಿ. ಕಾರಣ ಅಂತಂದರೆ ಕಾಲಾ ಸಿನಿಮಾ ಮಂತ್ರಿ ಮಾಲ್ ಒಳಗಿರುವಂಥ ಥಿಯೇಟರ್ನಲ್ಲಿ ಇವತ್ತು ರಿಲೀಸ್ ಆಗುತ್ತಾ ಇದೆ. ಯಾರಾದರೂ ಕನ್ನಡಪರ ಸಂಘಟನೆಗಳ ಸದಸ್ಯರು ಬರೋದು, ಗಲಾಟೆ ಮಾಡೋದು ಇದ್ಯಾವುದು ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದ ಒಂದು ಭದ್ರತೆಯನ್ನು ನಿಯೋಜಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಆದರೆ ರಿಲೀಸ್ ಆಗಿಲ್ಲ. ಇನ್ನು ರಜನಿ ಅಭಿಮಾನಿಗಳು ಬೆಳಗ್ಗೆಯಿಂದಲೇ ಬಹಳಷ್ಟು ಥಿಯೇಟರ್ ಬಳಿ ಬಂದು ಟಿಕೆಟ್ ಸಿಗ್ತಾ ಇಲ್ಲ ಅಥವಾ ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಾಪಸ್ ತೆರಳೋದು, ಅಲ್ಲೇ ಸಿಟ್ಟಾಗೋದು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಅದೆಲ್ಲವೂ ಹೊರತುಪಡಿಸಿಯೂ ಕೂಡ ಕನ್ನಡಪರ ಸಂಘಟನೆಗಳ ಭಯ ಇದೆ. ಥಿಯೇಟರ್ಗಳಿಗೆ ಅಕಸ್ಮಾತ್ ಏನಾದರೂ ಚಿತ್ರ ಪ್ರದರ್ಶನ ಮಾಡಿದ್ರೆ ಕಲ್ಲು ಹೊಡೆಯೋದು ಈ ಥರದ್ದು ಏನಾದರೂ ಅಹಿತಕರ ಘಟನೆಗಳು ನಡೆದ್ಬಿಡುತ್ತೆ ಅಂತೇಳಿ ಭಯಗೊಂಡಿದ್ದಾರೆ. ಇನ್ನು ಒರಾಯನ್ ಮಾಲ್ಗೂ ಕೂಡ ಭದ್ರತೆಯನ್ನು ನಿಯೋಜಿಸಲಾಗಿದೆ. ರಾಜಾಜಿನಗರದಲ್ಲಿರುವಂತಹ ಮಾಲ್ ಒರಾಯನ್ ಮಾಲ್, ಅದಕ್ಕೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಮಲ್ಲೇಶ್ವರಂನ ಎಸಿಪಿ ಅವರ ನೇತೃತ್ವದಲ್ಲಿ ಒಂದು ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಜೊತೆಗೆ ಒರಾಯನ್ ಮಾಲ್ನಲ್ಲಿ 10:30ಕ್ಕೆ ಕಾಲಾ ಸಿನಿಮಾದ ಪ್ರದರ್ಶನ ಇದೆ. ಈ ಕಾರಣಕ್ಕಾಗಿ 10:30ಕ್ಕೆ ಶೋ ಇದೆ ಅಂತ ಅಂದ್ರೆ ಅಲ್ಲಿ ಏನಾದ್ರು ಬಂದು ಗಲಾಟೆ ಆಗ್ಬಿಡುತ್ತೆ ಅನ್ನುವಂಥ ಮುನ್ನೆಚ್ಚರಿಕಾ ಕ್ರಮವಾಗಿ 2 ಇನ್ಸ್ಪೆಕ್ಟರ್, ಒಬ್ಬ ಎಸಿಪಿ, 25 ಜನ ಪೇದೆಯನ್ನ ಅಲ್ಲೂ ಕೂಡ ನಿಯೋಜಿಸಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಈ ಮುಖಾಂತರವಾಗಿ ಇವತ್ತು ಕಾಲಾ ಚಿತ್ರ ಬಿಡುಗಡೆಗೊಳ್ಳುವಂತಹ ಥಿಯೇಟರ್ಗಳಿಗೆಲ್ಲ ಪೊಲೀಸರು ಭದ್ರತೆಯನ್ನು ನಿಯೋಜಿಸ್ತಾ ಇದ್ದಾರೆ. ಮತ್ತೆ ಇದು ಅನಿವಾರ್ಯ ಕೂಡ, ಯಾಕಂತಂದ್ರೆ ಈಗ ಮೊನ್ನೆನೇ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಿನಿಮಾ ರಿಲೀಸ್ ಆಗಲೇಬೇಕು. ಸಿನಿಮಾವನ್ನು ರಿಲೀಸ್ ಮಾಡದೆ ಏನಾದರೂ ಅದನ್ನು ತಡೆ ಹಿಡಿದಿದ್ದೇ ಆದರೆ ಅದು ತಪ್ಪದು. ಜೊತೆಗೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಉಲ್ಲಂಘನೆ ಅನ್ನುವಂಥದ್ದನ್ನು ಕೂಡ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅವರೆಲ್ಲರೂ ಕೂಡ ನ್ಯಾಯಾಂಗ ನಿಂದನೆಯನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ಎಚ್ಚರಿಕೆ ರೂಪದಲ್ಲಿ ಹೈಕೋರ್ಟ್ ಹೇಳಿದೆ. ಜೊತೆಗೆ ಈ ರೀತಿಯಾಗಿ ಭದ್ರತೆಯನ್ನು ಕೊಡಬೇಕು ಅಂತಲೂ ಕೂಡ ಹೈಕೋರ್ಟ್ ಈಗ ಆಲ್ರೆಡಿ ಪೊಲೀಸರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥ ಕಾರಣದಿಂದಾಗಿ ಇಲಾಖೆಗೂ ಕೂಡ ಇದೊಂದು ರೀತಿ ಅನಿವಾರ್ಯ ಆಗಿದೆ. ಭಾಗ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಭಾಗ್ಯ, ಬಹುಶಃ ಹಾಗಾದ್ರೆ ಈ ಮಾಲ್ಗಳಲ್ಲಿ ಪ್ರದರ್ಶನ ಇವತ್ತು ನಡೆಯುತ್ತೆ ಅಂತ ಕಾಣಿಸುತ್ತೆ. ಬೆಳಗ್ಗೆ ಶೋ ಇಲ್ಲ ಅಂತಂದ್ರೂ ಕೂಡ ಮಧ್ಯಾಹ್ನವಾಗ್ತಾ ಇದ್ದಂತೆ ನಿಧಾನವಾಗಿ ಶೋಗಳು ಆರಂಭ ಆಗುತ್ತೆ ಅಂತ ಕಾಣಿಸುತ್ತೆ. ಅದಕ್ಕೆ ಈಗೆಲ್ಲ ಬಂದೋಬಸ್ತನ್ನು ಗಮನಿಸ್ತಾ ಇದೀವಿ ನಾವು. ಭಾಗ್ಯ, ಹೌದು ಮಾಂತೇಶ್, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಕಾಲಾ ಸಿನಿಮಾ ಇನ್ನು ಕೂಡ ಎಲ್ಲೂ ಕೂಡ ಏನು ಪ್ರದರ್ಶನ ಶುರುವಾಗಿಲ್ಲ. ಎಲ್ಲೋ ಒಂದು ಕಡೆ ವಿವೇಕನಗರದಲ್ಲಿ ಏನು ಸಿನಿಮಾ ಹಾಕ್ಬೇಕು ಅನ್ನುವಂತ ಆದೇಶ ಏನು ಥಿಯೇಟರ್ ಮಾಲೀಕರು ಕೊಟ್ಟಿದ್ರು ಕೂಡ ಅಲ್ಲಿ ಸಿನಿಮಾ ಕೂಡ ಹಾಕಿಲ್ಲ ಅನ್ನುವಂಥದ್ದನ್ನ ನಾವು ಕೇಳಿದ್ವಿ. ಜೊತೆಗೆ ಮಾಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ಸಿನಿಮಾನ ಏನು ರಿಲೀಸ್ ಮಾಡದೇ ಇರೋದಿಲ್ಲ. ಬಿಕಾಸ್ ಇಲ್ಲಿ ಆಲ್ರೆಡಿ ಮಾಲ್ಗಳಿಗೆ ಭದ್ರತೆ ಕೂಡ ಒದಗಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದ ಏನು ಕೋರ್ಟ್ ಇಂದ ಆದೇಶ ಬಂದಿತ್ತು, ಭದ್ರತೆನ ಒದಗಿಸಬೇಕು, ಜೊತೆಗೆ ಸಿನಿಮಾ ರಿಲೀಸ್ ಆಗಬೇಕು ಅನ್ನುವಂತಹ ಆದೇಶ ಕೂಡ ಹೈಕೋರ್ಟ್ ನಿಂದ ಬಂದಿದ್ರಿಂದಾಗಿ ಏನು ರಾಜಾಜಿನಗರದಲ್ಲಿರುವಂತಹ ಒರಾಯನ್ ಮಾಲ್ ಆಗ್ಲಿ ಅಥವಾ ಮಲ್ಲೇಶ್ವರಂನಲ್ಲಿರುವಂತಹ ಮಂತ್ರಿ ಮಾಲ್ ಆಗ್ಲಿ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ. ಜೊತೆಗೆ 2 ಮಾಲ್ಗಳಿಗೂ ಕೂಡ ಯಾವುದೇ ರೀತಿ ಕಲ್ಲು ತೂರಾಟ ಯಾವುದೇ ರೀತಿ ಅವಘಡ ಸಂಭವಿಸಬಾರದು ಅನ್ನೋ ಒಂದು ಕಾರಣಕ್ಕೆ ನೆಟ್ಗಳನ್ನ ಹಾಕಿ ಒಂದು ಏನು ಸುರಕ್ಷತಾ ಕ್ರಮಗಳನ್ನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಜೊತೆಗೆ ಇಲ್ಲಿ 25 ಜನ ಪೊಲೀಸರು, ಜೊತೆಗೆ 2 ಇನ್ಸ್ಪೆಕ್ಟರ್, ಹಾಗೇನೆ 1 ಎಸಿಪಿ, ಈ ರೀತಿಯಾಗಿ ಮಾಲ್ಗಳಿಗೆ ಒಂದು ಭದ್ರತೆಯನ್ನು ಒದಗಿಸಲಾಗಿದೆ.
ನೇತೃತ್ವದಲ್ಲಿ ಇಲ್ಲಿ 2 ಮಾಲ್ಗಳಿಗೂ ಕೂಡ ಏನೋ ಒಂದು ಭದ್ರತೆನ ಒದಗಿಸಲಾಗಿದೆ. ಸೊ ಬೆಳಂಬೆಳಗ್ಗೆನೆ ಪೊಲೀಸರು ಬಂದ್ಬಿಟ್ಟು ಇಲ್ಲಿ ಭದ್ರತೆಗೆ ಎಲ್ಲರೂ ಕೂಡ ಇಲ್ಲಿ ಹಾಜರಾಗಿರುವಂತಹದ್ದು, ಭದ್ರತೆ ಬಗ್ಗೆ ಕ್ರಮ ಕೈಗೊಂಡಿರುವಂತಹದ್ದು. ಪೊಲೀಸ್ ಇಲಾಖೆಗೂ ಇದು ಒಂದು ರೀತಿ ಅನಿವಾರ್ಯ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಬಹುಶಃ ಅಲ್ಲಿ ಎಲ್ಲೂ ಕೂಡ ನಮ್ಗೆ ಪೊಲೀಸ್ ಈ ರೀತಿಯಾದಂತಹ ಒಂದು ಬಂದೋಬಸ್ತ್ ಕಂಡು ಬರಲಿಲ್ಲ. ಯಾಕಂತ ಹೇಳಿದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಇವತ್ತು ಬಹುಶಃ ಸಂಜೆ ಮೇಲೆ ಸಿನಿಮಾ ರಿಲೀಸ್ ಆದ್ರೂ ಆಗಬಹುದು, ಆದ್ರೆ ಈಗಂತೂ ಬೆಳ್ಳಂಬೆಳಗಿನ ಸಿನಿಮಾ ರಿಲೀಸ್ ಮಾಡುವಂತಹದ್ದು ಅಥವಾ ರಜನಿ ಸಿನಿಮಾ ಅಂದ ತಕ್ಷಣನೇ 3 ಗಂಟೆ ಶೋ, 5 ಗಂಟೆ ಶೋ ಅಥವಾ ಮಧ್ಯರಾತ್ರಿಯಿಂದಲೇ ಶೋಗಳು ಶುರುವಾಗ್ಬಿಡುತ್ತೆ. ಅದೆಲ್ಲದಕ್ಕೂ ಈ ಬಾರಿ ರಜನಿ ಸಿನಿಮಾಗೆ ಕರ್ನಾಟಕದಲ್ಲಿ ಏನೋ ಒಂದು ಕಾಲ ಇಲ್ಲ ಅಂತ ಹೇಳ್ಬಹುದು. ಕಾಲ ಸಿನಿಮಾಗೆ ಇದೇ ನಾವು ನೋಡೋದಾದ್ರೆ ಕಳೆದ ಬಾರಿ ರಿಲೀಸ್ ಅಂತಹ ಕಬಾಲಿ ಚಿತ್ರ ಏನೋ ಮಧ್ಯರಾತ್ರಿ 3 ಗಂಟೆಯಿಂದ ಬೆಳ್ಳಂಬೆಳಿಗ್ಗೆ 3 ಗಂಟೆಯಿಂದಲೇ ಶೋಗಳು ಶುರುವಾಗಿದ್ವು. ಎಲ್ಲಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲೂ ಕೂಡ ರಜನಿಕಾಂತ್ ಅಭಿಮಾನಿಗಳು ಅಬ್ಬರಿಸಿ ಆಲ್ರೆಡಿ ಎಲ್ಲ ಇಷ್ಟೊತ್ತಿಗೆ ಸೆಲೆಬ್ರೇಷನ್ ಶುರುವಾಗ್ಬಿಟ್ಟಿತ್ತು. ಆದ್ರೆ ಈ ಬಾರಿ ರಜನಿ ಅಭಿಮಾನಿಗಳಿಗೆ ಕರ್ನಾಟಕದಲ್ಲಿ ಆ ಅವಕಾಶ ಇಲ್ಲ. ಒಂದು ರಜನಿ ಅವರು ಕಾವೇರಿ ವಿಚಾರವಾಗಿ ಮಾತನಾಡಿರುವಂತಹದ್ದು ಇದಕ್ಕೆ ಈ ಒಂದು ಪರಿಸ್ಥಿತಿಗೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ರಜನಿ ಅಭಿಮಾನಿಗಳಿದ್ರು ಕೂಡ ಅವ್ರಿಗೆ ಸಿನಿಮಾ ನೋಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಬಟ್ ಏನಂತ ಹೇಳಿದ್ರೆ ಮಾಲ್ಗಳಲ್ಲಿ ಸಿನಿಮಾ ನೋಡ್ಲಿಕ್ಕೆ ಬರುವಂತವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಿಕಾಸ್ ಮಾಲ್ ನ ಮುಂಭಾಗದಲ್ಲಿ ಹೊರಗಡೆನೆ ಪೊಲೀಸರು ಭದ್ರತೆನ ಒದಗಿಸಿರೋದ್ರಿಂದ ಮಾಲ್ ಒಳಗಡೆಗೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯೋದಕ್ಕೆ ಸಾಧ್ಯವಿಲ್ಲ. ಏನೇ ಒಂದು ಪ್ರತಿಭಟನಾಕಾರರು ಬಂದ್ರು ಕೂಡ ಸಿನಿಮಾ ತಡೆಯಲಿಕ್ಕೆ ಬಂದ್ರು ಕೂಡ ಅವರನ್ನ ಮಾಲ್ ಹೊರಗಡೆನೆ ತಟ್ಟು ಇಲ್ಲಿಂದಾನೆ ಕಳಿಸುವಂತಹ ಪ್ಲಾನ್ ನಲ್ಲಿ ಇಲ್ಲಿ ಪೊಲೀಸರು ಇರುವಂತಹದ್ದು. ಸೊ ಹಂಗಾಗಿ ಯಾವುದೇ ಪ್ರತಿಭಟನಾಕಾರರಿಗೂ ಮಾಲ್ ಒಳಗಡೆ ಪ್ರವೇಶ ಇಲ್ಲ. ಸೊ ಮಾಲ್ಗಳಲ್ಲಿ ಬಂದು ಸಿನಿಮಾ ನೋಡ್ಬೇಕು ಅಂತ ಇರೋರಿಗೆ ಇಲ್ಲಿ ತೊಂದರೆ ಆಗ್ಲಿಕ್ಕಿಲ್ಲ. ಮಂತ್ರಿ ಮಾಲ್ ಅಲ್ಲಿ 10 ಗಂಟೆ ಶೋ, ಜೊತೆಗೆ ಒರಾಯನ್ ಮಾಲ್ ನಲ್ಲಿ 10:30ಗೆ ಶೋಗಳು ಶುರುವಾಗುತ್ತೆ, ಕಾಲಾ ಶೋ. ಇನ್ನು ಆನ್ಲೈನ್ ನಲ್ಲಿ ಟಿಕೆಟ್ ಬುಕಿಂಗ್ ಓಪನ್ ಆಗಿಲ್ಲ, ಸದ್ಯದಲ್ಲೇ ಅಲ್ಲೂ ಕೂಡ ಟಿಕೆಟ್ ಬುಕಿಂಗ್ ಓಪನ್ ಆಗುತ್ತೆ. ಅಥವಾ ಮಾಲ್ಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದನ್ನ ನೋಡ್ಕೊಂಡು ಒಂದಷ್ಟು ಜನ ಥಿಯೇಟರ್ಗೆ ಬಂದು ಇಲ್ಲೇ ಟಿಕೆಟ್ ಅನ್ನ ಖರೀದಿ ಮಾಡಿ ಸಿನಿಮಾ ನೋಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಮಾಲ್ಗಳಿಗೆ ಬಿಗಿ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಜೊತೆಗೆ ನೆಟ್ಗಳನ್ನ ಹಾಕಿ ಆಚೆ ಯಾವುದೇ ರೀತಿ ಪ್ರತಿಭಟನಾಕಾರರು ಬಂದ್ರೆ ಮೊದಲು ಮಾಡುವಂತಹ ಕೆಲಸ ಆಚೆಯಿಂದ ಕಲ್ಲು ತೂರಾಟ ಮಾಡುವಂತಹದ್ದು, ಒಳಗಡೆ ಬಿಡ್ಲಿಲ್ಲ ಅಂದ್ರೆ ಇಲ್ಲಿ ಒಂದು ನಿಂತ್ಕೊಂಡು ಪ್ರತಿಭಟನೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರದು ಅನ್ನುವಂತಹ ಒಂದು ಕಾರಣಕ್ಕೆ ನೆಟ್ಗಳನ್ನ ಹಾಕಿ ಈಗ ಆಲ್ರೆಡಿ ಒಂದು ಸುರಕ್ಷತೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. 10:30 ಸುಮಾರಿಗೆ ಪ್ರತಿಭಟನಾಕಾರರು ಇಲ್ಲಿ ಶೋ ಶುರುವಾಗೋ ಸುಮಾರಿಗೆ ಇಲ್ಲಿ ಬಂದು ಗಲಾಟೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಭಾಗ್ಯ.